ಧ್ವಂಸಗೊಳಿಸಿದೆ. ಜಸ್ಟಿಸ್ ಈಸ್ ಅ ಸರ್ವ್. ಭಾರತೀಯ ಸೇನೆಯ ಟ್ವೀಟ್ ಇದು. ಪಾಕಿಸ್ತಾನದಲ್ಲಿ ಅಡಗಿ ಕೂತಿರುವ ಉಗ್ರರ ತಾಣಗಳಿಗೆ ಮಿಸೈಲ್ಗಳ ಮೂಲಕ ಧ್ವಂಸ ಮಾಡಿರೋ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಸಮರಾಭ್ಯಾಸ. ದಾಳಿಯ ಬೆನ್ನಲ್ಲೇ ಮುನ್ನೆಚ್ಚರಿಕಾ ಕ್ರಮವಾಗಿ ಸಮರಾಭ್ಯಾಸ ನಡೆಸಲಾಗ್ತಾ ಇತ್ತು. ಗಡಿ ನಿಯಂತ್ರಣ ರೇಖೆಯಲ್ಲಿ ಹೈ ಅಲರ್ಟ್. ದಾಳಿ ಬೆನ್ನಲ್ಲೇ ಮುನ್ನೆಚ್ಚರಿಕಾ ಕ್ರಮವಾಗಿ ಸಮರಾಭ್ಯಾಸ ಶುರುವಾಗಿದೆ. ಗಡಿ ನಿಯಂತ್ರಣ ರೇಖೆಗಳಲ್ಲಿ ಹೈ ಅಲರ್ಟ್. ಪಹಲ್ಗಾಮ್ ದಾಳಿಯ ನಂತರ ಭಾರತ ಕುದೀತಾ ಇತ್ತು. ಇವತ್ತಿನ ಬೆಳಗು ಭಾರತೀಯರಲ್ಲಿ ಒಂದು ಸಮಾಧಾನ. 25 ಜನ ಭಾರತೀಯರು ಒಬ್ಬ ನೇಪಾಳಿ ಪ್ರಜೆಯ ರಕ್ತ ನೋಡಿದ್ದ ಉಗ್ರರನ್ನ ಸದೆಬಡಿಯೋದಕ್ಕೆ ಆಪರೇಷನ್ ಸಿಂಧೂರ್. ನಡುರಾತ್ರಿಯಲ್ಲಿ ಉಗ್ರರ ಎದೆಯಲ್ಲಿ ನಡುಕ ಹುಟ್ಟಿಸಿದೆ ಭಾರತ. ಎಲ್ಒಸಿಯಲ್ಲಿ ಗಡಿಯಲ್ಲಿ ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಉದ್ವಿಗ್ನವಾಗಿದ್ದು, ಎಲ್ಒಸಿಯಲ್ಲಿ ಪಾಕ್ ಸೇನೆಯಿಂದ ಗುಂಡಿನ ದಾಳಿ ಶುರುವಾಗಿದೆ. ಪಹಲ್ಗಾಮ್ ಉಗ್ರ ದಾಳಿಗೆ ಭಾರತ ತನ್ನ ಪ್ರತೀಕಾರ ಆರಂಭಿಸಿದೆ. ಈಗ ಪಾಕಿಸ್ತಾನದ ಸೇನೆಯಿಂದ ದಾಳಿ ಶುರುವಾಗಿದೆ. ವೀಕ್ಷಕರೇ, ನೆನಪಿರಲಿ, ಭಾರತ ದಾಳಿ ಮಾಡಿದ್ದು ಉಗ್ರ ನೆಲೆಗಳ ಮೇಲೆ ಹೊರತು ಸೇನೆಯ ಮೇಲೆ ಅಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಿದೆ. ಆದ್ರೆ ಉಗ್ರರನ್ನ ಪೋಷಿಸ್ತಾ ಬರ್ತಾ ಇರೋ ಪಾಕಿಸ್ತಾನ ಈಗ ತನ್ನ ಚಾಳಿ ಮುಂದುವರೆಸಿದ್ದು ಗುಂಡಿನ ದಾಳಿ ಶುರು ಮಾಡಿಕೊಂಡಿದೆ. ಎಲ್ಒಸಿಯಲ್ಲಿ ಪಾಕ್ ಸೇನೆಯಿಂದ ಗುಂಡಿನ ದಾಳಿ ಶುರುವಾಗಿದೆ. ಪಾಕ್ನ ಪ್ರಧಾನಿ ಈಗಾಗಲೇ ಟ್ವೀಟ್ ಮಾಡಿ ಅಸಹಾಯಕತೆಯನ್ನ ಹೇಳಿಕೊಂಡಿದ್ರು. ನಾವು ಬಿಡೋದಿಲ್ಲ ಅನ್ನೋ ಒಂದು ಟ್ವೀಟ್ ಬಂದಿತ್ತು. ಭಾರತ 9 ಕಡೆ ಉಗ್ರರ ನೆಲೆಗಳನ್ನ ಉಡಾಯಿಸಿದೆ. 9 ಕಡೆ ಉಗ್ರರ ನೆಲೆಗಳನ್ನ ಉಡಾಯಿಸಿದೆ. ಬಹವಾಲ್ಪುರ್ ಭಾರತದ ಗಡಿಯಿಂದ ಸುಮಾರು 500 ಕಿಲೋಮೀಟರ್ ದೂರದಲ್ಲಿರುವ ಪ್ರದೇಶ. ಅದು ಕ್ರೂಸ್ ಮಿಸೈಲ್ಗಳನ್ನ ಬಳಸಿ 500 ಕಿಲೋಮೀಟರ್ ಪಾಕಿಸ್ತಾನದ ಒಳಗಿನ ಜಾಗವನ್ನ ಉಡಾಯಿಸಿದೆ ಭಾರತ. ಪಾಕ್ ಮೇಲೆ 9 ಭಾಗಗಳಲ್ಲಿ, ಪಾಕ್ ಉಗ್ರ ನೆಲೆಗಳ ಮೇಲೆ 9 ಭಾಗಗಳಲ್ಲಿ ಭಾರತ ದಾಳಿ ನಡೆಸಿ ಅಟ್ಯಾಕ್ ಮಾಡಿ ಧ್ವಂಸಗೊಳಿಸಿದೆ. ಧ್ವಂಸಗೊಳಿಸಿದ ನಂತರದ ವಿಜುವಲ್ಸ್ ಕೂಡ ನೀವು ನೋಡ್ತಾ ಇದ್ದೀರಾ. ಮಿಸೈಲ್ ದಾಳಿಯ ಸಂದರ್ಭದ ದೃಶ್ಯ ಕೂಡ ನೀವು ನೋಡ್ತಾ ಇದ್ದೀರಾ. ಇವತ್ತಿನ ಬೆಳಗು ಭಾರತಕ್ಕೆ ನಿನ್ನೆಯಂತಲ್ಲ. ಇಂದಿನ ಬೆಳಗು ಭಾರತದ ಪಾಲಿಗೆ ಎಂದಿನಂತಲ್ಲ. ಬೆಳಗ್ಗೆ 10ಕ್ಕೆ ವಾಯುಸೇನೆಯಿಂದ ಮೋದಿ ಅವರಿಗೆ ಮಾಹಿತಿ ನೀಡಲಾಗುತ್ತೆ. ಪಾಕಿಸ್ತಾನದ ಒಳಗೆ ನುಗ್ಗಿ ನಮ್ಮ ಮಿಸೈಲ್ಗಳು ಉಗ್ರರ ನೆಲೆಗಳನ್ನ ಧ್ವಂಸಗೊಳಿಸಿವೆ. ಆಪರೇಷನ್ ಸಿಂಧೂರ್ ಬಗ್ಗೆ ಪ್ರಧಾನಿಗೆ ಇವತ್ತು ಬೆಳಗ್ಗೆ 10ಕ್ಕೆ ವಾಯುಸೇನೆ ಮಾಹಿತಿಯನ್ನ ಕೊಡುತ್ತೆ. 11 ಗಂಟೆಗೂ ಸಭೆ ಇದೆ. ಸಂಪುಟ ಸಭೆ ಕರೆದಿದ್ದಾರೆ ಪ್ರಧಾನಿ ಮೋದಿ. ಪಹಲ್ಗಾಮ್ ಅಟ್ಯಾಕ್ನ ನಂತರ ಭಾರತದ ಪ್ರತಿಯೊಬ್ಬ ಪ್ರಜೆಯ ಎದೆಯಲ್ಲಿ ರಕ್ತ ಕುದೀತಾ ಇತ್ತು. ಪ್ರವಾಸಕ್ಕೆ ಅಂತ ಹೋಗಿದ್ದ ದಂಪತಿಗಳ ಮೇಲೆ ಅಟ್ಯಾಕ್ ಮಾಡಿ ಹೆಣ್ಣು ಮಕ್ಕಳ ಮುಂದೆಯೇ ಅವರ ಗಂಡಂದರ ರಕ್ತ ಕಾಣಲಾಗಿತ್ತು. ಈ ಆಪರೇಷನ್ಗೆ ಹೆಸರಿಡಲಾಗಿದೆ ಆಪರೇಷನ್ ಸಿಂಧೂರ್. ಆಪರೇಷನ್ ಸಿಂಧೂರ್ಗೆ 70 ಉಗ್ರರು ಬಲಿಯಾಗಿದ್ದಾರೆ. ಉಗ್ರರ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಆಪರೇಷನ್ ಸಿಂಧೂರ್ಗೆ ಪತನಗುಟ್ಟಿದೆ ಪಾಕಿಸ್ತಾನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.